ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಅಮರ್ಸ್ ಕ್ಲಾಸಸ್. ನಾನು ಅಮರೇಶ್ ಪೋತೋಳ್. ಇದು ಕ್ಲಾಸ್ ನಂಬರ್ 476 ಆಗುತ್ತೆ ಈ ಒಂದು ಸರಣಿಯಲ್ಲಿ, ಮತ್ತು ಇದೊಂದು ವಿಶೇಷ ವಿಡಿಯೋ ಆಗುತ್ತೆ. ಸೊ ಈ ವರ್ಷದಿಂದ 2024ರಿಂದ ಆಯಾ ತಿಂಗಳುಗಳ ಪ್ರಮುಖ ದಿನಗಳು ಮತ್ತು ಥೀಮ್ಗಳನ್ನು ಒಂದು ಕನ್ಸಾಲಿಡೇಟೆಡ್ ವಿಡಿಯೋದಲ್ಲಿ ಮಾಡೋಣ ಅಂತ. ಅಂದರೆ ಜನವರಿ 2024 ಅಂದರೆ ಆ ಒಂದು ತಿಂಗಳ ಡೇಸ್ ಆ್ಯಂಡ್ ಥೀಮ್ಸನ್ನು ಒಂದು ಸಪ್ರೇಟ್ ವಿಡಿಯೋ, ಫೆಬ್ರವರಿದು ಒಂದು ಸಪ್ರೇಟು, ಹೀಗೆ ಮಾರ್ಚ್ ಏಪ್ರಿಲ್ ಹೀಗೆ. ಸೊ ಲಾಸ್ಟ್ ಟೈಮಲ್ಲಿ ಏನು ಮಾಡ್ತಾ ಇದ್ದೆ, ಇಡೀ ವರ್ಷದ ಡೇಸ್ ಆ್ಯಂಡ್ ಥೀಮ್ಸನ್ನು ಒಂದೇ ಕಡೆ ಮಾಡ್ತಾ ಇದ್ವಿ. ಅದೊಂಥರ ವೆರಿ ಲೆಂತಿ ವಿಡಿಯೋ ಆಗ್ತಾ ಇತ್ತು ಮತ್ತು ಭಾಳ ಕನ್ಫ್ಯೂಸಿಂಗ್ ಅನಿಸ್ತಾ ಇತ್ತು. ಅದಕ್ಕೋಸ್ಕರ ಸೆಪರೇಟ್ ಆಗಿ ಪ್ರತಿ ತಿಂಗಳ ಪ್ರಮುಖ ದಿನಗಳು ಮತ್ತು ಥೀಮ್ಗಳನ್ನು ಸಪ್ರೇಟ್ ವಿಡಿಯೋದಲ್ಲಿ ಮಾಡಿಕೊಡೋ ಪ್ರಯತ್ನವನ್ನು ಈ ವರ್ಷದಿಂದ ಮಾಡೋಣ ಅನ್ನೋ ಒಂದು ಹೊಸ ಇನಿಷಿಯೇಷನ್ ಅಂತ ಅನ್ಕೊಳ್ತಾ, ಹಾಗಾದರೆ ಯಾವ್ಯಾವ ಇದಾವೆ 2024ರ ಜನವರಿ ತಿಂಗಳ ಪ್ರಮುಖ ದಿನಗಳು ಮತ್ತು ಥೀಮ್ಗಳು ಅಂತ ನೋಡ್ತಾ ಹೋಗೋಣ. ಸೊ ಒಂದೆರಡು ಇಮೇಜ್ ಅನ್ನ ತಮ್ಮನೇಲಲ್ಲಿ ಹಾಕಿದೆ ನೋಡ್ಬೋದು. ಒಂದ್ ಕಡೆ ಪ್ರವಾಸಿ ಭಾರತೀಯ ದಿವಸ, ಮತ್ತೊಂದು ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನ. ಸೊ ಇಲ್ಲಿ ದಿನಗಳು ಮತ್ತು ಥೀಮ್ಗಳು ಅಂತ ಬಂದಾಗ ಪ್ರಮುಖವಾಗಿ ಏನೇನು ಕೇಳ್ತಾರೆ ಅಂದ್ರೆ, ಒಂದು ಸೊ ಆ ದಿನ ಯಾವ ಡೇಟ್ ಎಂದು ಬರುತ್ತೆ ಮತ್ತು ಆ ದಿನದ ಥೀಮ್ ಏನು, ಕೆಲವೊಂದ್ಸಲ ಆ ದಿನದ ಉದ್ದೇಶವೇನು. ಸೊ ಈಗ ಪ್ರವಾಸಿ ಭಾರತೀಯ ದಿವಸವನ್ನ ಯಾಕೆ 9 ಜನವರಿ ಎಂದೇ ನಾವು ಆಚರಣೆ ಮಾಡಬೇಕು ಅಲ್ವಾ. ಸೊ ಹೀಗೆ ಒಂದಷ್ಟು ವಿಶೇಷತೆಗಳನ್ನ, ಅದು ಜಿಯೋಗ್ರಫಿಕಲಿ ಟಾಪಿಕ್ ಆಗಿರ್ಬೋದು ಅಥವಾ ಇನ್ನೊಂದು ಯಾವುದೋ ಟೆಕ್ನಾಲಜಿಕಲ್ ಟಾಪಿಕ್ ಆಗಿರ್ಬೋದು, ಹೀಗೆ ಏನೇನು ವಿಚಾರಗಳು ತಿಳ್ಕೊಬೇಕಾಗುತ್ತೆ ಅದೆಲ್ಲವನ್ನು ಕೂಡ ತಿಳ್ಕೊಳ್ತಾ ಹೋಗೋಣ. ಸೊ ಇಂಪಾರ್ಟೆಂಟ್ ಡೇಸ್ ಅಂಡ್ ಥೀಮ್ಸ್ ಆಫ್ ಜನವರಿ 2024 ಕ್ಲಾಸ್ ನಂಬರ್ 476 ಆಗುತ್ತೆ. ಸೊ ಆಸ್ ಯೂಶುವಲ್ ಕರೆಂಟ್ ಅಫೇರ್ಸ್ PDF ಈಗ ಆಲ್ರೆಡಿ ನಾನು ಟೆಲಿಗ್ರಾಮ್ ಚಾನಲಲ್ಲಿ ಹಾಕಿದ್ದೆ. ಸೊ ಬಹಳಷ್ಟು ಒಂದು ಅಭಿಪ್ರಾಯಗಳನ್ನು ತಿಳಿಸಿದ್ದೀರಿ ಸರ್, ನಮಗೆ ಬಹಳ ಯೂಸ್ಫುಲ್ ಆಗಿದೆ ಅಂತ ಹೇಳ್ತಾ ಇದ್ರಿ. ಸೊ ಎಲ್ರಿಗೂ ಈ ಮೂಲಕ ಧನ್ಯವಾದಗಳನ್ನು ತಿಳಿಸ್ತಾ, ಜೊತೆಗೆ ಈ ಡೇಸ್ ಅಂಡ್ ಥೀಮ್ಸ್ PDF ಕೂಡ ಆಯಾ ಮಂತ್ದು ಟೆಲಿಗ್ರಾಮ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ ಅಂತ ಈ ಮೂಲಕ ಭರವಸೆಯನ್ನು ನೀಡುತ್ತಾ, ಇಂಪಾರ್ಟೆಂಟ್ ಡೇಸ್ ಅಂಡ್ ಥೀಮ್ಸ್ ಆಫ್ 2024 ಮುಂದಿನ ಎಲ್ಲ ಅಪ್ಕಮಿಂಗ್ ಎಕ್ಸಾಮ್ಸ್ಗೆ ಅನುಕೂಲ ಆಗ್ತಕ್ಕಂಥದ್ದು. ಸೊ ಮತ್ತು ನಾನು ಅಮರೇಶ್ ಪೋತನಾಳ್, ಅಮರ್ಸ್ ಕ್ಲಾಸಸ್ ಅಂತಕ್ಕಂಥ ಟೆಲಿಗ್ರಾಮ್ ಚಾನಲ್ ಇದೆ, ಜೊತೆಗೆ ಯೂಟ್ಯೂಬ್ ಚಾನಲ್ ಇದೆ. ಸೊ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ಮತ್ತು ಟೆಲಿಗ್ರಾಮ್ ಚಾನಲ್ಗೆ ಯಾರು ಜಾಯ್ನ್ ಆಗಿಲ್ಲ ಜಾಯ್ನ್ ಆಗ್ಬೋದು. ಅದರ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿದ್ದೀನಿ, ಅಥವಾ ಅಮರ್ಸ್ ಕ್ಲಾಸಸ್ ಅಂತ ಸರ್ಚ್ ಮಾಡಿದ್ರು ಕೂಡ ಸಿಗುತ್ತೆ. ಮತ್ತು ಮೊದಲನೇ ಬಾರಿಗೆ ನೋಡ್ತಾ ಇದ್ರೆ ಇಲ್ಲಿ ಒಂದಷ್ಟು ಕಿರುಪರಿಚಯವೂ ಕೂಡ ಇದೆ, ನೋಡ್ಬೋದು. ಜೊತೆಗೆ ಕೇವಲ ಡೇಸ್ ಅಂಡ್ ಥೀಮ್ಸ್ ಎಲ್ಲ, ಕರೆಂಟ್ ಅಫೇರ್ಸ್ ಎಲ್ಲ ಬದಲಾಗಿ ಆಯಾ ವಿಚಾರಗಳಿಗೆ ತಕ್ಕಂತೆ ಯಾವ್ಯಾವ ವಿಷಯಗಳು ಮುನ್ನೆಲೆಗೆ ಬಂದಿರ್ತವೆ ಆ ಎಲ್ಲಾ ವಿಚಾರಗಳ ಮೇಲೆ ವಿಡಿಯೋಗಳನ್ನ ಮಾಡೋ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದೀನಿ. ಒಂದು ಭಾರತ ರತ್ನ ಇತ್ತೀಚೆಗೆ 5 ಗಣ್ಯರಿಗೆ ನೀಡಿದ್ರು, ಅದ್ರ ಮೇಲೆ ವಿಡಿಯೋ ನೋಡಿದ್ವಿ. ಪದ್ಮ ಅವಾರ್ಡ್ಸ್ 2024 ಮೇಲೆ ನೋಡಿದ್ವಿ. ಸೊ ಹೂ ಈಸ್ ಹೂ, ಮಿಲಿಟರಿ ಎಕ್ಸರ್ಸೈಸಸ್, ಡೇಸ್ ಅಂಡ್ ಥೀಮ್ಸ್ ಆಫ್ 2023 ನೋಡಿ. ಇಡೀ ಕಂಪ್ಲೀಟ್ 2023ರ ಡೇಸ್ ಅಂಡ್ ಥೀಮ್ಸ್ ಸುಮಾರು 200ಕ್ಕೂ ಅಧಿಕ ಅನ್ಸುತ್ತೆ. ಸೊ ನೋಡಿರ್ಬೋದು ನೀವು ಒಂದ್ ಕಡೆ. ಅಂತಾರಾಷ್ಟ್ರೀಯ ಸಂಸ್ಥೆಗಳು, ಅಂತಾರಾಷ್ಟ್ರೀಯ ಸಂಸ್ಥೆಗಳೇನಿದೆ, ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್, ಅದ್ರ ಬಗ್ಗೆ, GI ಟ್ಯಾಕ್ಸ್, ಬುಕ್ಸ್ ಅಂಡ್ ಆಥರ್ಸ್, COP28 ನಡೆದಿತ್ತು, ಅದ್ರ ಮೇಲೆ ವಿಡಿಯೋ ಮಾಡಿದ್ವಿ. ಸೊ 5 ರಾಜ್ಯಗಳ ಹೊಸ CMಗಳು, ಸೊ ಅದೆಲ್ಲ ಆಲ್ರೆಡಿ ನೋಡಿರ್ತಾರೆ. ಸೊ ಇಷ್ಟು ಹೇಳ್ತಾ ಈಗ ನೇರವಾಗಿ ನಾವು ಜನವರಿ 2024ರ ಇಂಪಾರ್ಟೆಂಟ್ ಡೇಸ್ ಅಂಡ್ ಥೀಮ್ಸ್. ಮೊದಲನೇದಾಗಿ ಜನವರಿ 4. ಇಲ್ಲಿ ಎಲ್ಲವನ್ನೂ ಕೂಡ ಹೇಳಕ್ಕಾಗಲ್ಲ, ನನಗೆ ಯಾವ ಇಂಪಾರ್ಟೆಂಟ್ ಅನಿಸ್ತೇವೆ ಅದನ್ನ ಮಾತ್ರ ಸೆಲೆಕ್ಟ್ ಮಾಡಿರ್ತೀನಿ. ಆಗ ನೋಡಿದ್ರೆ ಪ್ರತಿ ದಿನವೂ ಕೂಡ ಒಂದು ವಿಶೇಷತೆ ಇರುತ್ತೆ, ಒಂದೇನು 2-3 ವಿಶೇಷತೆಗಳಿರ್ತವೆ ಅಲ್ವಾ. ಸೊ ಹಾಗಾಗಿ ಎಲ್ಲವನ್ನೂ ಕೂಡ ನಾನು ತಂದು ಕೊಡ್ಬೋದು, ಅದೇನು ದೊಡ್ಡ ವಿಚಾರ ಅಲ್ಲ, ನೆನ್ಪಿಡೋದು ಇಂಪಾರ್ಟೆಂಟು ಅಲ್ವಾ. ಅದಕ್ಕೋಸ್ಕರ ಯಾವ್ಯಾವ ಇಂಪಾರ್ಟೆಂಟ್ ಅಂತ ನನಗನ್ನಿಸ್ತವೆ ಮತ್ತು ಇಂದಿನ ಪರೀಕ್ಷೆಗಳಲ್ಲಿ ಕೇಳಿದ್ರು, ಮತ್ತು ಆ ಒಂದು ಡೇಸ್ ಅಂಡ್ ಥೀಮ್ಸ್ ತೆಗೆದುಕೊಂಡಾಗ ಅದ್ರ ಸುತ್ತ ಇನ್ನೇನೊಂದು ಹೊಸ ವಿಚಾರವನ್ನು ತಿಳ್ಕೊಂಡಿರ್ಬೇಕು. ಈಗ ನೋಡಿ, ವರ್ಲ್ಡ್ ಬ್ರೈಲ್ ಡೇ ಜನವರಿ 4, ವಿಶ್ವ ಬ್ರೈಲ್ ದಿನ. ಹಾಗಾದ್ರೆ ಬ್ರೈಲ್ ಅವ್ರ ಬಗ್ಗೆ ಒಂದಷ್ಟು ಮಾಹಿತಿ ತಿಳ್ಕೋಬೇಕು, ಮತ್ತು ಏನು ಅವರ ಕೊಡುಗೆ, ಸೊ ಈ ರೀತಿಯಾಗಿ ಅಲ್ವಾ. ಸೊ ಹಾಗಾದ್ರೆ ಜನವರಿ 4 ಮೊದಲ ಒಂದು ಡೇಸ್ ಅಂಡ್ ಥೀಮ್ಸ್ ಆಗುತ್ತೆ. ವರ್ಲ್ಡ್ ಬ್ರೈಲ್ ಡೇ ಅಥವಾ ವಿಶ್ವ ಬ್ರೈಲ್ ದಿನ ಅಂತೀವಿ. ದೃಷ್ಟಿಹೀನತೆ ಹೊಂದಿರುವ ಜನರು ಕೂಡ ಎಲ್ಲರಂತೆ ಮಾನವ ಹಕ್ಕುಗಳಿಗೆ ಸಮಾನ ಅವಕಾಶಗಳನ್ನು ಹೊಂದಿರಬೇಕು ಅಂತ ಈ ದಿನ ಗೌರವಿಸುತ್ತೆ. ಓಕೆ, ಇದು ಇದರ ಥೀಮ್ ನೋಡಿ, 2024ರ ಥೀಮ್ ಎಂಪವರಿಂಗ್ ಥ್ರೂ ಇನ್ಕ್ಲೂಷನ್ ಅಂಡ್ ಡೈವರ್ಸಿಟಿ. ನೋಡಿ, ಎಂಪವರಿಂಗ್ ಥ್ರೂ ಇನ್ಕ್ಲೂಷನ್ ಅಂಡ್ ಡೈವರ್ಸಿಟಿ ಎನ್ನುವುದು 4 ಜನವರಿ ಎಂದು ಆಚರಿಸುವ ವರ್ಲ್ಡ್ ಬ್ರೈಲ್ ಡೇಯ ಥೀಮ್ ಆಗುತ್ತೆ. ಓಕೆ, ಇಲ್ಲಿ ಥೀಮ್ ಅನ್ನ ಆದಷ್ಟು ಪ್ರೂಫ್ ಮುಖಾಂತರ ಕೊಡೋ ಪ್ರಯತ್ನವನ್ನು ಮಾಡ್ತೀನಿ. ಅಂದ್ರೆ ಕೇವಲ ಯಾವುದೋ ಒಂದು ವರ್ಡ್ ಅನ್ನ ತರೋದಲ್ಲ, ಬದಲಾಗಿ ಅದಕ್ಕೆ ತಕ್ಕಂತೆ ಯಾವುದೋ ಒಂದು ಇಮೇಜ್ ಅನ್ನ ತೆಗೆದುಕೊಂಡು ಬಂದಾಗ ನಿಮ್ಗೊಂದು ಕಾನ್ಫಿಡೆನ್ಸ್ ಬರುತ್ತೆ, ನನಗೂ ಕೂಡ ಕಾನ್ಫಿಡೆನ್ಸ್ ಬರುತ್ತೆ, ಹೌದು ಥೀಮ್ ರೈಟ್ ಆಗಿದೆ ಅಂತ ಅಲ್ವಾ. ಸೊ ನೋಡಿ, ಒಂದು ಇಲ್ಲಿ ಥೀಮ್ ಅನ್ನ ಕೊಟ್ಟಿದ್ದೀವಿ ಮತ್ತು 4 ಜನವರಿ ಅಂತಿದೆ.
ಈ ರೀತಿಯಾಗಿ ತಂದಾಗ ನಾವು ಹೇಳ್ತಾ ಇರ್ತಕ್ಕಂಥ ಮಾಹಿತಿಗೆ ಒಂದು ಅಥೆಂಟಿಕೇಶನ್ ಬರುತ್ತೆ. ಆ ಅಥೆಂಟಿಕೇಶನ್ ಬಂದಾಗ ನಮ್ಮ ಮನಸ್ಸಲ್ಲಿ ಒಂದು ಕಾನ್ಫಿಡೆನ್ಸ್ ಬೂಸ್ಟ್ ಆಗುತ್ತೆ ಅಲ್ವಾ. ಇಲ್ಲ ಬರೀ ಎಲ್ಲ ವರ್ಡ್ಸ್ ಅಲ್ಲಿ ಇದ್ದಾಗ ಏನಾಗುತ್ತೆ, ಸರಿ ಹಾಕಿದಾರೋ ತಪ್ಪು ಹಾಕಿದಾರೋ ಅನ್ನೋ ಗೊಂದಲದಲ್ಲಿ ಕೂಡ ನಾನು ಬೀಳ್ತೀನಿ, ನೀವು ಬೀಳ್ತೀರಿ. ಅದಕ್ಕೋಸ್ಕರ ಆದಷ್ಟು ಅಥೆಂಟಿಕೇಟೆಡ್ ಇನ್ಫಾರ್ಮೇಶನ್ ಅನ್ನ ನಾನು ಒಂದ್ಸಲ 2 ಸಲ ರಿಪೀಟ್ ಮಾಡ್ತಾ ಇರ್ತೀನಿ. ಜೊತೆಗೆ ಈ ಕಡೆ ಒಂದು ಮಾಹಿತಿ ಇರುತ್ತೆ, ಅದಕ್ಕೆ ಪೂರಕವಾಗಿ ಪ್ರೂಫ್ ತರ ಪಕ್ಕದಲ್ಲಿ ಮಾಹಿತಿ ಕೂಡ ಇರುತ್ತೆ. ಇದು ನನ್ನ ಅಪ್ರೋಚ್ ಆಗುತ್ತೆ. ಓಕೆ, ಇದಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಅಪ್ರೋಚ್ ಬಹಳ ಚೆನ್ನಾಗಿದೆ, ಬಟ್ ಎಫರ್ಟ್ ಬೇಕಾಗುತ್ತೆ, ಟೈಮ್ ಬೇಕಾಗುತ್ತೆ ಅಲ್ವಾ. ಸೊ ಇಷ್ಟು ಹೇಳ್ತಾ ಲೂಯಿಸ್ ಬ್ರೇಲೇರ್ ಅವರು ಈ ಒಂದು ರೀಡಿಂಗ್ ಅಂಡ್ ರೈಟಿಂಗ್ ಸಿಸ್ಟಮ್ನ ತರ್ತಾರೆ. ಯಾರಿಗಂದ್ರೆ ವಿಜುವಲಿ ಇಂಪೇರ್ಡ್ ಅಂತೀವಿ, ಅಂದ್ರೆ ಕಣ್ಣು ಕಾಣಿಸ್ತಾ ಇರ್ತಕ್ಕಂಥ, ಅಂದ್ರೆ ಕಣ್ಣು ಕಾಣದೇ ಇರ್ತಕ್ಕಂಥ ಜನರೇನಿದ್ದಾರೆ ಅವ್ರಿಗೆ ಓದೋದು ಬರೆಯೋದು ಬೇಡವಾ ಅವರು ಅಲ್ವಾ, ಪ್ರಪಂಚವನ್ನು ತಿಳ್ಕೊಳ್ಳೋದು ಬೇಡವಾ? ಹೌದು, ಕಣ್ಣು ಕಾಣ್ತಾ ಇಲ್ಲ, ಅದು ಬೇರೆ ವಿಚಾರ. ಆದರೆ ಅವ್ರಿಗೂ ಕೂಡ ಸಮಾನ ಅವಕಾಶಗಳನ್ನು ಕೊಡಬೇಕು ಅಲ್ವಾ. ಅದಕ್ಕೋಸ್ಕರ ಲೂಯಿಸ್ ಬ್ರೇಲೇರ್ ಅವರು ಈ ಒಂದು ಸಿಸ್ಟಮ್ ಅನ್ನ ತರ್ತಾರೆ, ಬ್ರೈಲೆ ಸಿಸ್ಟಮ್ ಅಂತ. ಅದಕ್ಕೋಸ್ಕರ ಅವರ ಜನ್ಮದಿನವಾಗಿರ್ತಕ್ಕಂಥ 4 ಜನವರಿ 1809 ಇವರು ಜನಿಸಿದ್ರು. ಹಾಗಾಗಿ 4ನೇ ಜನವರಿಯನ್ನ ಲೂಯಿಸ್ ಬ್ರೈಲೇರ್ ಅವರ ಜ್ಞಾಪಕಾರ್ಥವಾಗಿ ವಿಶ್ವ ಬ್ರೈಲ್ ದಿನ ಅಂತ ಆಚರಣೆ ಮಾಡ್ತೀವಿ. ಇದು ಒಂದ್ ಕಡೆ ತಿಳ್ಕೊಂಡ್ವಿ. ಓಕೆ, ಸೊ ಇನ್ನು ಜನವರಿ 8ಕ್ಕೆ ಹೋದಾಗ ಅರ್ತ್ ರೊಟೇಷನ್ ಡೇ ಅಥವಾ ಭೂಮಿಯ ಪರಿಭ್ರಮಣ ದಿನ ಅಲ್ವಾ. ನಮ್ಮ ಗ್ರಹವು ಪ್ರತಿ 24 ಗಂಟೆಗಳಿಗೊಮ್ಮೆ ತನ್ನ ಅಕ್ಷದ ಮೇಲೆ ತಿರುಗುತ್ತದೆ ಎಂಬ ಆವಿಷ್ಕಾರವನ್ನು ಗುರುತಿಸುತ್ತದೆ. ಇಲ್ಲಿ ಪರ್ಟಿಕ್ಯುಲರ್ ಆಗಿ ಫ್ರೆಂಚ್ ಫಿಸಿಸಿಸ್ಟ್ ಆಗಿರ್ತಕ್ಕಂಥ ಲಿಯೋನ್ ಫೌಕಾಲ್ಟ್ ಅವರನ್ನ ನೆನೆಸ್ಕೊಳ್ಬೇಕಾಗತ್ತೆ. ಅವರು 1851ರಲ್ಲಿ ಈ ಒಂದು ಏನು ಫೆನಾಮೆನ ಇದೆಯೋ ಅಲ್ವಾ, ಈ ಫೆನಾಮೆನಕ್ಕೆ ಪ್ರೂಫ್ ಅನ್ನ ಕೊಡ್ತಾರೆ. ಅರ್ಥ ತನ್ನ ಏನು ಆಕ್ಸಿಸ್ ಮೇಲೆ ರಿವಾಲ್ವ್ ಆಗುತ್ತೆ ಅಥವಾ ರೊಟೇಷನ್ ಆಗುತ್ತೆ ಅಂತ ಏನು ಹೇಳ್ತಾ ಇದ್ದಾರೆ. ಸೊ ಆ ರೊಟೇಷನ್ ಆಗುತ್ತೆ ಅಂತ ಪ್ರೂಫ್ ಕೊಟ್ಟಿರ್ತಕ್ಕಂಥವ್ರು ಲಿಯನ್ ಫೌಕಾಲ್ಟ್ ಅವರು. ಓಕೆ, ಅದಕ್ಕೋಸ್ಕರ ಜನವರಿ 8 ನಾವು ಅರ್ತ್ ರೊಟೇಷನ್ ಡೇ ಅಥವಾ ಭೂಮಿಯ ಭ್ರಮಣ ದಿನ ಅಥವಾ ಪರಿಭ್ರಮಣ ದಿನ ಅಂತ ಆಚರಣೆ ಮಾಡ್ತೀವಿ. 2024 ಥೀಮು ಆನರಿಂಗ್ ದ ಡಿಸ್ಕವರಿ ಆಫ್ ಅವರ್ ಪ್ಲಾನೆಟ್ಸ್ ಮೂವ್ಮೆಂಟ್. ನೋಡಿ, ಲಿಯೋನ್ ಫೌಕಾಲ್ಟ್, ದ ಲೈಫ್ ಅಂಡ್ ಸೈನ್ಸ್ ಆಫ್ ದ ಲಿಯೋನ್ ಫೌಕಾಲ್ಟ್, ದ ಮ್ಯಾನ್ ಹೂ ಪ್ರೂವ್ಡ್ ದ ಅರ್ತ್ ರೊಟೇಟ್ಸ್ ಅಂತ. ಅದಕ್ಕೆ ಪೆಂಡುಲಮ್ ಅನ್ನು ಬಳಸ್ತಾರೆ, ಅದು ಬೇರೆ ವಿಚಾರ. ಒಟ್ಟಾರೆಯಾಗಿ ಇಲ್ಲಿ ಕೇವಲ ನಾವು ಜನವರಿ 8 ಅರ್ತ್ ರೊಟೇಷನ್ ಡೇ ಅಂತ ತಿಳ್ಕೊಳ್ಳೋದಕ್ಕೆ ಜೊತೆಗೆ ಮತ್ತೊಂದು ವಿಚಾರವನ್ನು ತಿಳ್ಕೊಂಡ್ವಿ. ಲಿಯೋನ್ ಫೌಕಾಲ್ಟ್ ಅವರು ಈ ರೀತಿಯಾಗಿ ಅರ್ತ್ ರೊಟೇಷನ್ ಅನ್ನ ಪ್ರೂವ್ ಮಾಡಿರ್ತಕ್ಕಂಥ ವ್ಯಕ್ತಿ ಅಂತ. ಹಿಂದ್ಗಡೆ ಬಂದಾಗ ಬ್ರೈಲೆ ಸಿಸ್ಟಮ್ ಅನ್ನ ಕಂಡು ಹಿಡಿದಿರ್ತಕ್ಕಂಥವ್ರು ಯಾರು ಅಂತ ತಿಳ್ಕೊಂಡ್ವಿ. ಹೀಗೆ ದಿನದಿಂದ ದಿನಕ್ಕೆ ನಾವು ಒಂದಷ್ಟು ಅಪ್ಗ್ರೇಡ್ ಅನ್ನ ಮಾಡ್ಕೊಳ್ತಾ ಹೋಗ್ಬೇಕಾಗತ್ತೆ ಅಲ್ವಾ. ಸೊ ನೆಕ್ಸ್ಟ್, ಸೊ ಅರ್ತ್ ರೊಟೇಷನ್ ಡೇ 2024 ಆನರಿಂಗ್ ದ ಡಿಸ್ಕವರಿ ಆಫ್ ಅವರ್ ಪ್ಲಾನೆಟ್ಸ್ ಮೂವ್ಮೆಂಟ್ ಎನ್ನುವುದು ಥೀಮ್ ಕೂಡ ಆಗುತ್ತೆ. ನೆಕ್ಸ್ಟ್ ಜನವರಿ 9, ಸೊ ಪ್ರವಾಸಿ ಭಾರತೀಯ ದಿವಸ ಅಥವಾ ನಾನ್ ರೆಸಿಡೆಂಟ್ ಇಂಡಿಯನ್ ಡೇ, NRI ಡೇ ಅಂತ ಕರಿತೀವಿ. ಭಾರತದ ಅಭಿವೃದ್ಧಿಗೆ ಸಾಗರೋತ್ತರ ಭಾರತೀಯ ಸಮುದಾಯದ ಕೊಡುಗೆಯನ್ನ ಗುರುತಿಸಲು 2003ರಿಂದ ಆಚರಣೆ ಮಾಡ್ತಾ ಬರ್ತಾ ಇದೀವಿ. ಗಮನಿಸಬೇಕು, ಜನವರಿ 9. ಯಾಕೆ ಜನವರಿ 9 ಅನ್ನೋದಕ್ಕೆ ಮತ್ತಷ್ಟು ವಿಶೇಷತೆ ಇದೆ. ಇದೇ 9 ಜನವರಿ 1915ರಂದು ದಕ್ಷಿಣ ಆಫ್ರಿಕಾದಿಂದ ಮುಂಬೈಗೆ ಬರ್ತಾರೆ ಮಹಾತ್ಮ ಗಾಂಧೀಜಿಯವರು. ಆ ಮೂಲಕ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನ ತಂದುಕೊಡೋದ್ರಲ್ಲಿ ಮುಂಚೂಣಿಯಲ್ಲಿ ನಿಲ್ತಾರೆ. ಒಂದು ವೇಳೆ ಮಹಾತ್ಮ ಗಾಂಧೀಜಿಯವರು ಭಾರತಕ್ಕೆ ಬರದೇ ಹೋಗಿದ್ರೆ ಜನವರಿ 9ರಂದು ಏನಾಗ್ತಾ ಇತ್ತು ಅಲ್ವಾ. ಸೊ ಅದೆಲ್ಲ ಈಗ ಇತಿಹಾಸವಾಗಿ ಭಾರತದ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಿಂದ ಬರೆದಿದ್ದೀವಿ 9 ಜನವರಿಯನ್ನ ಅಲ್ವಾ. ಹೀಗೆ ಕೇವಲ ಭಾರತೀಯರು ಮಾತ್ರ ಭಾರತದ ಉನ್ನತಿಗೆ ಶ್ರಮಿಸೋದಲ್ಲ, ಬದಲಾಗಿ ಸಾಗರೋತ್ತರ ಭಾರತೀಯರು ಅಂತ ಕರಿತೀವಿ, ನಾನ್ ರೆಸಿಡೆಂಟ್ ಇಂಡಿಯನ್ಸ್. ನಮ್ಮ ಭಾರತೀಯರೇ ಬೇರೆ ಬೇರೆ ವಿಚಾರಗಳಿಗೆ ಬೇರೆ ಬೇರೆ ದೇಶದಲ್ಲಿ ವಾಸ ಮಾಡ್ತಾ ಇರ್ತಾರೆ ಅಲ್ವಾ. ಅವರ ಕೊಡುಗೆಯೂ ಕೂಡ ಅಪಾರವಾಗಿರುತ್ತೆ. ಅವರ ಕೊಡುಗೆಯನ್ನ ಅವರ ಸಮುದಾಯದ ಕೊಡುಗೆಯನ್ನು ಗುರುತಿಸೋದಕ್ಕೆ ನಾವು ಜನವರಿ 9 ಪ್ರತಿ ವರ್ಷ ಪ್ರವಾಸಿ ಭಾರತೀಯ ದಿವಸ ಅಂತ 2003ರಿಂದ ಆಚರಣೆ ಮಾಡ್ತಾ ಬರ್ತಾ ಇದೀವಿ. 2024 ಆಚರಣೆಯು 18ನೇ ಪ್ರವಾಸಿ ಭಾರತೀಯ ದಿವಸ ಆಗುತ್ತೆ, ಗಮನಿಸಬೇಕು. ಹಾಗಾದ್ರೆ ಇಲ್ಲಿ ನಿಮಗೂ ಕೂಡ ಒಂದಷ್ಟು ಕೆಲಸವನ್ನ ಕೊಡ್ತೀನಿ. 2024 ಥೀಮ್ ಏನು ಅಂತ ನೀವ್ ಹೇಳ್ಬೇಕು. ಓಕೆ, ನೀವ್ ಹೇಳೋ ಮೂಲಕ ಕಮೆಂಟ್ ಅಲ್ಲಿ ನೀವು ಹಾಕಿದಾಗ ವಿತ್ ಪ್ರೂಫ್ ಹಾಕಿ ಬೇರೆಯವರು ವಿಡಿಯೋ ನೋಡೋರಿಗೂ ಕೂಡ ಅನುಕೂಲ ಆಗುತ್ತೆ ಅಲ್ವಾ. ಸೊ ನಾನು ಕೂಡ ಸರ್ಚ್ ಮಾಡಿದೆ, ಅಲ್ಲೇನು ನನಗೆ ಕಾಣಿಸ್ಲಿಲ್ಲ, ಸಿಗ್ಲಿಲ್ಲ ಯಾವುದು ಈ ವರ್ಷದ ಥೀಮ್ ಅಂತ. ಸೊ ಯಾರಿಗಾದರೂ ಸಿಕ್ಕರೆ
ಕೊಡಿ, ಅದನ್ನು ಅಪ್ಡೇಟ್ ಮಾಡಿಕೊಂಡು ನೆಕ್ಸ್ಟ್ ವೀಡಿಯೋಸಲ್ಲಿ ಅಪ್ಡೇಟ್ ಮಾಡ್ತೀನಿ ಅಲ್ವಾ. ಇಲ್ಲಿ ಕೇವಲ ನಾನಷ್ಟು ವರ್ಕ್ ಮಾಡೋದಲ್ಲ, ನಿಮ್ಮ ಅಭಿವೃದ್ಧಿಗೆ ನಾನು ವರ್ಕ್ ಮಾಡ್ತಾ ಇದ್ದೀನಿ. ಸೊ ಜೊತೆಗೆ ನಿಮಗೆ ನೀವು ಕೂಡ ವರ್ಕ್ ಮಾಡಬೇಕಾಗುತ್ತೆ. ಸೊ ಎಲ್ಲರೂ ಕೂಡಿದಾಗ ನಾವು ಒಂದಷ್ಟು ಒಳ್ಳೆಯ ಮಾಹಿತಿಯನ್ನು ಸಂಗ್ರಹಿಸ್ಬೋದು, ಉತ್ತಮ ಜೀವನವನ್ನು ರೂಪಿಸ್ಕೊಳ್ಬೋದು. 2023 ಒಂದು ಥೀಮ್ ಇತ್ತು, ಡಯೋಸ್ಪೋರಾ ರಿಲಯಬಲ್ ಪಾರ್ಟ್ನರ್ಸ್ ಫಾರ್ ಇಂಡಿಯಾಸ್ ಪ್ರೋಗ್ರೆಸ್ ಇನ್ ಅಮೃತ ಕಾಲ ಅಂತ ಅಲ್ವಾ. ಸೊ ಈ ವರ್ಷದ ಥೀಮ್ ಅನ್ನ ನಾನು ಸರ್ಚ್ ಮಾಡಕ್ ಹೋದಾಗ ಸಿಗ್ಲಿಲ್ಲ. ಆದ್ರೆ ಪ್ರಧಾನಿ ಮೋದಿ ಅವರು ಒಂದು ಟ್ವೀಟ್ ಅನ್ನ ಮಾಡಿದ್ರು ಮೊನ್ನೆ. ಓಕೆ, 9 ಜನವರಿ 2024 ಏನಂತ, ಗ್ರೀಟಿಂಗ್ಸ್ ಆನ್ ಪ್ರವಾಸಿ ಭಾರತೀಯ ದಿವಸ್. ದಿಸ್ ಇಸ್ ಎ ಡೇ ಟು ಸೆಲೆಬ್ರೇಟ್ ದ ಕಾಂಟ್ರಿಬ್ಯೂಷನ್ಸ್ ಅಂಡ್ ಅಚೀವ್ಮೆಂಟ್ಸ್ ಆಫ್ ದ ಇಂಡಿಯನ್ ಡಯಾಸ್ಪೊರಾ ವರ್ಲ್ಡ್ ವೈಡ್. ಸೊ ಈ ಥೀಮ್ ನೋಡಿದ್ರೆ ಹೋದ ವರ್ಷದ ಥೀಮ್ಗೂ ಮತ್ತು ಮೋದಿ ಅವರು ವಿಶೇಷ ತಿಳಿಸಿರ್ತಕ್ಕಂಥ ಥೀಮ್ಗೂ ಒಂಥರ ಮ್ಯಾಚ್ ಆಗಂಗಿದೆ. ಸೊ ನೋಡೋಣ, ನಿಮಗೆ ಒಂದಷ್ಟು ವರ್ಕ್ ಕೊಟ್ಟಿದ್ದೀನಿ. ಒಟ್ಟಾರೆಯಾಗಿ ಜನವರಿ 9 ಪ್ರವಾಸಿ ಭಾರತೀಯ ದಿವಸ್. ಕಾರಣ ಏನಂದ್ರೆ, ಮುಂಬೈಗೆ ಮರಳಿ ಬರ್ತಾರೆ ದಕ್ಷಿಣ ಆಫ್ರಿಕಾದಿಂದ ಮಹಾತ್ಮ ಗಾಂಧೀಜಿಯವರು 1915 9 ಜನವರಿ. ಮತ್ತಿದು 18ನೇ ಪ್ರವಾಸಿ ಭಾರತೀಯ ದಿವಸ್ ಅಂತ ಹಾಕಿದ್ದೀನಿ. ಸೊ ಇದು ಕೂಡ ಸ್ವಲ್ಪ ಗೊಂದಲದಲ್ಲಿದೆ, ನೀವೇ ಕನ್ಫರ್ಮ್ ಮಾಡಬೇಕು. ಯಾಕಂದ್ರೆ ಕಳೆದ ಬಾರಿ 2023 9 ಜನವರಿಯನ್ನ 17th ಪ್ರವಾಸಿ ಭಾರತೀಯ ದಿವಸ್ ಅಂತ ಬಹಳ ಕಡೆ ಅನೌನ್ಸ್ಮೆಂಟ್ ಮಾಡಿದ್ರು. ಹಾಗಾಗಿ 2024 18th ಅಂತ ನಾನು ಅನ್ಕೊಂಡು ಅದನ್ನ ಅಪ್ಡೇಟ್ ಮಾಡಿದ್ದೀನಿ. ಸೊ ಸರಿ ಇದೆ ಅನ್ಸುತ್ತೆ. ನಾನು ಏನ್ ಮಾತಾಡಿದ್ರು ಅದಕ್ಕೊಂದಷ್ಟು ಪ್ರೂಫ್ಗಳನ್ನ ತಂದೆ ಮಾತಾಡೋದು. ಬಟ್ ಸ್ಟಿಲ್ ಒಂದೊಂದ್ಸಲ ಮಿಸ್ ಆಗ್ಬೋದು, ಯಾಕಂದ್ರೆ ನಾವೇನು ಸರ್ವಜ್ಞರಲ್ಲ ಅಲ್ವಾ. ಅದೇನಂತಾರಲ್ಲ, ಎಲ್ಲರೊಳಗೆ ಒಂದೊಂದು ಮಾತು ಕಲಿತು ಸರ್ವಜ್ಞ ಆದಂತೆ. ಈಗ ನಾವೇನ್ ಮಾಡ್ಬೇಕಂದ್ರೆ ಎಲ್ಲರೂ ಒಂದೊಂದು ವರ್ಡ್ ಅನ್ನು ಸೇರಿಸಿ ಒಳ್ಳೆ ಮಾಹಿತಿಯನ್ನು ಸಂಗ್ರಹಿಸಬೇಕು ಅನ್ನೋದು. ಓಕೆ, ಸರಿ, ನೆಕ್ಸ್ಟ್ ಬರೋಣ. ಜನವರಿ 10 ವರ್ಲ್ಡ್ ಹಿಂದಿ ಡೇ, ವಿಶ್ವ ಹಿಂದಿ ದಿನ. ಓಕೆ, ವಿಶ್ವದಾದ್ಯಂತ ಹಿಂದಿ ಪ್ರಚಾರಕ್ಕಾಗಿ ಸೂಕ್ತ ವಾತಾವರಣವನ್ನು ಸೃಷ್ಟಿಸಬೇಕು, ಇದರ ಉದ್ದೇಶವಾಗುತ್ತೆ. ಹಿಂದಿಯನ್ನು ವಿಶ್ವದಲ್ಲಿ ಒಂದು ಪ್ರಚಲಿತ ಭಾಷೆಯನ್ನಾಗಿ ಪ್ರಸ್ತುತಪಡಿಸಲು ಜನವರಿ 10 ವರ್ಲ್ಡ್ ಹಿಂದಿ ಡೇ ಅಂತ ಆಚರಣೆ ಮಾಡ್ತಾ ಇದ್ದೀವಿ. ಗಮನಿಸಬೇಕು, ವರ್ಲ್ಡ್ ಹಿಂದಿ ಡೇ, ವಿಶ್ವ ಹಿಂದಿ ದಿನ ಜನವರಿ 10 ಆದ್ರೆ ರಾಷ್ಟ್ರೀಯ ಹಿಂದಿ ದಿನ ಸೆಪ್ಟೆಂಬರ್ 14. ಯಾಕೆ ಸೆಪ್ಟೆಂಬರ್ 14? ಅದಕ್ಕೊಂದು ಇತಿಹಾಸ ಇದೆ. ನಮ್ಮ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಅವರು ಹಿಂದಿಗೆ ಒಂದು ಅಫಿಷಿಯಲ್ ಸ್ಟಾಟಸ್ ಅನ್ನ ಕೊಡ್ತಾರೆ. ಸಂವಿಧಾನ ಸಭೆ ಇದೇ ಸೆಪ್ಟೆಂಬರ್ 14 1949 ಸಂವಿಧಾನ ಸಭೆಯು ಹಿಂದಿಗೆ ಒಂದು ಅಫಿಷಿಯಲ್ ಲ್ಯಾಂಗ್ವೇಜ್ ಸ್ಟಾಟಸ್ ಅನ್ನು ಕೊಟ್ಟಿತ್ತು. ಹಾಗಾಗಿ ನಮ್ಮ ರಾಷ್ಟ್ರದಲ್ಲಿ ನಾವು ನ್ಯಾಷನಲ್ ಹಿಂದಿ ಡೇ ಅಥವಾ ರಾಷ್ಟ್ರೀಯ ಹಿಂದಿ ದಿನವಾಗಿ ಸೆಪ್ಟೆಂಬರ್ 14 ಆಚರಣೆ ಮಾಡಿದ್ರೆ, ವಿಶ್ವ ಹಿಂದಿ ದಿನವಾಗಿ ಜನವರಿ 10 ಆಚರಣೆ ಮಾಡ್ತೀವಿ. ಹಾಗಾದ್ರೆ 2024 10 ಜನವರಿ ಎಂದು ಆಚರಿಸಿರುವ ಈ ಒಂದು ಹಿಂದಿ ದಿನದ, ವಿಶ್ವ ಹಿಂದಿ ದಿನದ ಥೀಮು ಹಿಂದಿ ಬ್ರಿಡ್ಜಿಂಗ್ ಟ್ರೆಡಿಷನಲ್ ನಾಲೆಜ್ ಅಂಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ. ಓಕೆ, ಆದಷ್ಟು ಮ್ಯಾಕ್ಸಿಮಮ್ ಸರ್ಚ್ ಮಾಡಿ ವರ್ಕ್ ಮಾಡಿ ತಂದು ಕೊಟ್ಟಿರ್ತೀನಿ. ಎಲ್ಲಾದ್ರೂ ಮಿಸ್ ಆಗಿದ್ರೆ ಕಮೆಂಟ್ ಮೂಲಕ ತಿಳಿಸಿ, ಬೇರೆಯವ್ರಿಗೆ ಅನುಕೂಲ ಆಗುತ್ತೆ ಅಲ್ವಾ. ಇಲ್ಲಿ ನನ್ನ ತಪ್ಪು ಕಂಡುಹಿಡಿಯೋದು ಅಥವಾ ನಿಮ್ಮ ತಪ್ಪನ್ನ ನಾನು ಕಂಡುಹಿಡಿಯೋದ್ರಿಂದ ಯಾರಿಗೂ ಲಾಭ ಇಲ್ಲ. ಬದಲಾಗಿ ನಮ್ಮನ್ನು ನಾವು ಇಂಪ್ರೂವ್ ಮಾಡ್ಕೊಳ್ತಾ ಹೋದಷ್ಟು ಎಲ್ರಿಗೂ ಕೂಡ ಅನುಕೂಲ ಆಗುತ್ತೆ ಅಲ್ವಾ. ಸರಿ, ನೆಕ್ಸ್ಟ್ ಹೋಗೋಣ. ಜನವರಿ 12 ನೋಡಿ, ಪ್ರತಿಯೊಂದು ಡೇಗೂ ಅದರದೇ ಆಗಿರ್ತಕ್ಕಂಥ ಇತಿಹಾಸ ಇದೆ. ಸೊ ನ್ಯಾಷನಲ್ ಯೂತ್ ಡೇ ಅಥವಾ ರಾಷ್ಟ್ರೀಯ ಯುವ ದಿನವಾಗುತ್ತೆ. ಸೊ ಬಹಳ ಇಂಪಾರ್ಟೆಂಟ್, ಬಹಳ ಎಕ್ಸಾಮ್ ಅಲ್ಲಿ ಕೇಳಿರ್ತಕ್ಕಂಥ ಒನ್ ಆಫ್ ದ ಡೇಸ್ ಅಂಡ್ ಥೀಮ್ಸ್ ಅಂದ್ರೆ ಇದೇ ರಾಷ್ಟ್ರೀಯ ಯುವ ದಿನ ಜನವರಿ 12 ಅಲ್ವಾ. ಸ್ವಾಮಿ ವಿವೇಕಾನಂದರ ಜನ್ಮದಿನವೂ ಕೂಡ. ವಿವೇಕಾನಂದರ ತತ್ವಶಾಸ್ತ್ರ, ಅವರ ಜೀವನ ಶೈಲಿ ಮತ್ತು ಆದರ್ಶಗಳು ಭಾರತೀಯ ಯುವ ಜನಾಂಗಕ್ಕೆ ಉತ್ತಮ ಪ್ರೇರಣೆ ಆಗಲೇಬೇಕಾಗಿದೆ ಇವತ್ತಿನ ದಿನಮಾನದಲ್ಲಿ ಅಲ್ವಾ. ಅದಕ್ಕೋಸ್ಕರ ಪ್ರತಿ ವರ್ಷ ನಾವು ಜನವರಿ 12 ರಾಷ್ಟ್ರೀಯ ಯುವ ದಿನ ಅಂತ ಆಚರಣೆ ಮಾಡೋದು. ಪ್ರತಿದಿನ ಆಚರಣೆ ಮಾಡಿದ್ರು ನೋ ಪ್ರಾಬ್ಲಮ್ ಅಲ್ವಾ. ಅಷ್ಟೊಂದು ಉತ್ತಮ ಒಂದು ಜೀವನವನ್ನ ನಾವು ರೂಪಿಸ್ಕೊಳ್ಬೇಕಾಗಿದೆ. 2023 ನ್ಯಾಷನಲ್ ಯೂತ್ ಡೇ ಥೀಮು ವಿಕಸಿತ್ ಯುವ ವಿಕಸಿತ್ ಭಾರತ್ ಆಗಿತ್ತು. 2024 ಅರೈಸ್ ಅವೇಕ್ ಅಂಡ್ ರಿಯಲೈಸ್ ದ ಪವರ್ ಯು ಓಲ್ಡ್. ಓಕೆ, ಅರೈಸ್ ಅವೇಕ್ ಅಂಡ್ ರಿಯಲೈಸ್ ದ ಪವರ್ ಯು ಓಲ್ಡ್, 12th ಜನವರಿ 2024 ನ್ಯಾಷನಲ್ ಯೂತ್ ಡೇ. ಜನವರಿ 12 ರಾಷ್ಟ್ರೀಯ ಯುವ ದಿನ ಅಥವಾ ನ್ಯಾಷನಲ್ ಯೂತ್ ಡೇ ಆದ್ರೆ, ಆಗಸ್ಟ್ 12 ಇಂಟರ್ನ್ಯಾಷನಲ್ ಯೂತ್ ಡೇ ಅಥವಾ ಅಂತಾರಾಷ್ಟ್ರೀಯ ಯುವ ದಿನವಾಗುತ್ತೆ. ನೆನ್ಪಿಡಬೇಕು, 12 ಜನವರಿ 1863 ಸ್ವಾಮಿ ವಿವೇಕಾನಂದರು ಜನಿಸಿದ್ರು. 4 ಜುಲೈ 1902 ಅವರು ಮರಣವನ್ನು ಹೊಂದ್ತಾರೆ. ಸ್ವಾಮಿ ವಿವೇಕಾನಂದರ ಮೊದಲ ಹೆಸರು ನರೇಂದ್ರ ದತ್ತ. ಬಹಳ ಸಲ ಕೇಳಿದ್ದಾರೆ. ಮತ್ತು ಅವರು ಸ್ಥಾಪಿಸಿರ್ತಕ್ಕಂಥ ಕೆಲವೊಂದು ಸಂಸ್ಥೆಗಳನ್ನು ಕೇಳ್ತಾರೆ. 1897 ರಾಮಕೃಷ್ಣ ಮಿಷನ್ ಅನ್ನ ಮತ್ತು ರಾಮಕೃಷ್ಣ ಮಠದ ಸಂಸ್ಥಾಪಕರು ಕೂಡ ಸ್ವಾಮಿ ವಿವೇಕಾನಂದರಾಗ್ತಾರೆ.
ಅಲ್ವಾ. ಜೊತೆಗೆ ಅವರ ಫಿಲಾಸಫಿಯನ್ನ ಅದ್ವೈತ ವೇದಾಂತ, ರಾಜಯೋಗ ಅಂತ ಕರಿತೀವಿ. ಅವರ ಕೃತಿಗಳು ರಾಜಯೋಗ, ಕರ್ಮಯೋಗ, ಭಕ್ತಿ ಯೋಗ, ಜ್ಞಾನಯೋಗ, ಮೈ ಮಾಸ್ಟರ್ ಮತ್ತು ಲೆಕ್ಚರ್ಸ್ ಫ್ರಮ್ ಕೊಲಂಬೋ ಟು ಆಲ್ಮೂರಾ ಎನ್ನುವ ಕೃತಿಗಳನ್ನು ರಚಿಸಿದರೆ. ಅವರ ಗುರುಗಳು ರಾಮಕೃಷ್ಣ ಪರಮಹಂಸರು. ಹೀಗೆ ಒಂದಷ್ಟು ಮಾಹಿತಿಯನ್ನು ತಿಳ್ಕೊಂಡ್ವಿ. ನೆಕ್ಸ್ಟ್ ಬರುತ್ತೆ ಜನವರಿ 14 ಅಥವಾ ಈ ವರ್ಷ ಜನವರಿ 15. ಯಾವುದು ಅಂದ್ರೆ ಮಕರ ಸಂಕ್ರಾಂತಿ ಅಲ್ವಾ. ಚಳಿಗಾಲದ ಮುಕ್ತಾಯ ಮತ್ತು ಹೊಸ ಸುಗ್ಗಿಯ ಋತುವಿನ ಆರಂಭವನ್ನ ಸೂಚಿಸುತ್ತೆ ಸಂಕ್ರಾಂತಿ ಸುಗ್ಗಿ ಹಬ್ಬ ಅಥವಾ ಮಕರ ಸಂಕ್ರಾಂತಿ ದಿನ ಅಂತೀವಿ. ಕೆಲವೊಂದು ಕಡೆ ಇದನ್ನ ಒಂದು ಬಹಳ ಕಡೆ ಓಡಾಡ್ತಾ ಇರುತ್ತೆ ಒಂದು ಇಮೇಜ್ ಏನಂದ್ರೆ, ಈ ಸಂಕ್ರಾಂತಿ ಹಬ್ಬವನ್ನ ದೇಶದ ವಿವಿಧ ಭಾಗಗಳಲ್ಲಿ ವಿವಿಧ ಹೆಸರುಗಳಿಂದ ಕರೀತಾರೆ ಅಲ್ವಾ. ಅದು ಕೂಡ ಪ್ರಶ್ನೆ ಆಗಿದೆ. ಸೊ ಜನರಲ್ ಆಗಿ ಪ್ರತಿ ವರ್ಷ ಜನವರಿ 14 ಸಂಕ್ರಾಂತಿ ದಿನವಾದ್ರೆ ಲೀಪ್ ಇಯರ್ ಇರುತ್ತಲ್ವಾ, ಅಧಿಕ ವರ್ಷ. ಈ ವರ್ಷ 2024 ಕೂಡ ಅಧಿಕ ವರ್ಷವಾಗಿದೆ. ಹಾಗಾಗಿ 15ನೇ ಜನವರಿ ಈ ವರ್ಷ ನಾವು ಆಚರಣೆಯನ್ನ ಮಾಡಿದೀವಿ. ಓಕೆ, ಪೊಂಗಲ್ ಅಂತ ಕರೀತಾರೆ ಕೆಲವೊಂದು ಕಡೆ. ಪೊಂಗಲ್ ಅಂದ್ರೆ ಏನಂದ್ರೆ ಅದೊಂದು ಸ್ವೀಟ್ ಆಗುತ್ತೆ. ಸೊ ಅಕ್ಕಿ, ತುಪ್ಪ, ಹಾಲು, ಸಕ್ಕರೆ, ಬೆಲ್ಲಗಳಿಂದ ಮಾಡಿದ ಸಿಹಿ ಖಾದ್ಯವಾಗುತ್ತೆ. ಇನ್ನು ಕರ್ನಾಟಕದಲ್ಲಿ ನಾವು ಎಳ್ಳು ಬೆಲ್ಲ ಅಲ್ವಾ, ಎಳ್ಳು ಬೆಲ್ಲವನ್ನ ಕೊಟ್ಟು ಒಳ್ಳೊಳ್ಳೆ ಮಾತಾಡಿ ಅಂತ ಹೇಳ್ತೀವಿ ಅಲ್ವಾ. ಸೊ ಹೀಗೆ ಒಂದಷ್ಟು ಮಾಹಿತಿ ಇದೆ. ಜೊತೆಗೆ ಯಾವ್ಯಾವ ರಾಜ್ಯದಲ್ಲಿ ಏನಂತ ಕರೀತಾರೆ. ತಮಿಳುನಾಡಿನಲ್ಲಿ ತಾಯಿ ಪೊಂಗಲ್ ಅಂತ ಕರೆದ್ರೆ, ಕೇರಳದಲ್ಲಿ ಮಕರ್ ವಿಲ್ಲಕ್ಕು ಅಂತ ಕರಿತಾರೆ. ನಾವು ನಮ್ಮ ಕರ್ನಾಟಕದಲ್ಲಿ ಮಕರ ಸಂಕ್ರಾಂತಿ ಅಥವಾ ಮಕರ ಸಂಕ್ರಮಣ ಅಂತ ಕರಿತೀವಿ. ಹೀಗೆ ಒಂದಷ್ಟು ಡೀಟೇಲ್ಸ್ ಕೂಡ ಇಲ್ಲಿದೆ. ಪ್ರಮುಖವಾಗಿ ಕಾಶ್ಮೀರದಲ್ಲಿ ಶಿಶುರ್ ಸಂಕ್ರಾಂತಿ ಅಂತ ಕರೀತಾರೆ, ಪಂಜಾಬಲ್ಲಿ ಲೋಹಿರಿ ಅಂತ ಕರೀತಾರಂತೆ, ಗುಜರಾತ್ ಅಲ್ಲಿ ಉತ್ತರಾಯಣ ಅಂತ ಕರೆದ್ರೆ, ಮತ್ತು ಆಂಧ್ರ ಪ್ರದೇಶದಲ್ಲಿ ಮಕರ ಸಂಕ್ರಾಂತಿ ಕರೆಕ್ಟು. ಜೊತೆಗೆ ಭೋಗಿ ಅಂತ ಮಾರನೇ ದಿನ ಏನೋ ಕರೀತಾರೆ ಅಥವಾ ಹಿಂದಿನ ದಿನ. ಜೊತೆಗೆ ವೆಸ್ಟ್ ಬೆಂಗಾಲಲ್ಲಿ ಪೌಷ್ ಸಂಕ್ರಾಂತಿ ಅಂತೆ. ಹೀಗೆ ಕೆಲವೊಂದು ವಿಚಾರಗಳನ್ನ ಕೇಳ್ತಾ ಇರ್ತಾರೆ. ಸೊ ಇದರ PDF ಅನ್ನು ಕೊಡ್ತೀನಿ ಅಂತ ಹೇಳಿದ್ದೀನಿ, ನೀವೇ ನಿಧಾನವಾಗಿ ನೋಡ್ಕೊಳ್ಳಿ. ಓಕೆ, ಸರಿ, ನೆಕ್ಸ್ಟ್ ಒನ್ ಹೋಗೋಣ. ಜನವರಿ 15 ವೆರಿ ಇಂಪಾರ್ಟೆಂಟ್ ಮತ್ತೊಂದು. ಸೊ ನಮ್ಮ ಭಾರತೀಯ ಭೂಸೇನಾ ದಿನ ಅಥವಾ ಆರ್ಮಿ ಡೇ. ಸೊ ಇಂಡಿಯನ್ ಆರ್ಮಿ ಡೇ ಜನವರಿ 15 ಆದ್ರೆ ಇಂಡಿಯನ್ ಏರ್ ಫೋರ್ಸ್ ಡೇ ಅಕ್ಟೋಬರ್ 8, ಇಂಡಿಯನ್ ನೇವಿ ಡೇ ಡಿಸೆಂಬರ್ 4. ಜನವರಿ 5, ಅಕ್ಟೋಬರ್ 8, ಡಿಸೆಂಬರ್ 4 ಈ 3 ದಿನ ವೆರಿ ವೆರಿ ಇಂಪಾರ್ಟೆಂಟ್. ಯಾಕೆ ಜನವರಿ 15ನ್ನೇ ನಾವು ನಮ್ಮ ಭಾರತೀಯ ಭೂಸೇನಾ ದಿನ ಅಂತ ಆಚರಣೆ ಮಾಡ್ತೀವಿ ಅಂದ್ರೆ, ವಿಶೇಷತೆ 15 ಜನವರಿ 1949 ಫೀಲ್ಡ್ ಮಾರ್ಷಲ್ KM ಕಾರ್ಯಪ್ಪ ಅವರು ಭಾರತೀಯ ಸೇನೆಯ ಮೊದಲ ಕಮಾಂಡರ್ ಇನ್ ಚೀಫ್ ಆಗಿ ಅಧಿಕಾರವನ್ನು ವಹಿಸಿಕೊಳ್ತಾರೆ ಫ್ರಮ್ ಜನರಲ್ ಸರ್ ಫ್ರಾನ್ಸಿಸ್ ಬುಚರ್ ಅವರಿಂದ. ಅದಕ್ಕೋಸ್ಕರ ನಾವು ಜನವರಿ 15 ಏನಿದೆ ಅಲ್ವಾ, ಅದು ನಮ್ಮ ಭೂಸೇನಾ ದಿನವಾಗಿ ಆಚರಣೆ ಮಾಡ್ತೀವಿ. ಸೊ ಫೀಲ್ಡ್ ಮಾರ್ಷಲ್ KM ಕಾರ್ಯಪ್ಪ ನಮ್ಮ ಕರ್ನಾಟಕದವರು, ಕೊಡಗಿನವರು ಅನ್ನೋದು ಕೂಡ ಹೆಮ್ಮೆಯ ವಿಚಾರ. ಥೀಮ್ ಆಫ್ 2024 ಇನ್ ಸರ್ವಿಸ್ ಆಫ್ ದ ನೇಷನ್, ಆರ್ಮಿ ಡೇ ಜನವರಿ 15. ಸರಿ, ಸೊ ನೆಕ್ಸ್ಟ್ ಹೋಗೋಣ. ಇಲ್ಲಿ ಇನ್ನಷ್ಟು ಮಾಹಿತಿಯನ್ನು ತಿಳ್ಕೊಂಡ್ಬಿಡೋಣ. ಸೊ ಈಗ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಅಂತ ಕರಿತೀವಿ. ಸೊ ಮೊದಲನೇರವರು ಬಿಪಿನ್ ರಾವತ್ ಅವರಾಗಿದ್ರು. ಅವರು ಹೆಲಿಕಾಪ್ಟರ್ ಅಪಘಾತದಲ್ಲಿ ಒಂದು ಮರಣವನ್ನು ಹೊಂದಿದ ನಂತರ 2ನೇ CDS ಆಗಿ ಇವತ್ತು ಜನರಲ್ ಅನಿಲ್ ಚೌಹಾಣ್ ಅವರಿದ್ದಾರೆ. ವೆರಿ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್. ಮತ್ತು ಭೂಸೇನೆಯ ಮುಖ್ಯಸ್ಥರು ಮನೋಜ್ ಪಾಂಡೆ, ನೌಕಾಸೇನೆಯ ಮುಖ್ಯಸ್ಥರು ಹರಿಕುಮಾರ್ ಅವರು ಮತ್ತು ವಾಯುಸೇನೆ ಮುಖ್ಯಸ್ಥರು VR ಚೌಧರಿ ಅವರಿದ್ದಾರೆ. ಸೊ ಅಪ್ಡೇಟ್ ಮಾಡ್ಕೊಳ್ಳಿ. ಇನ್ನು ಜನವರಿ 16 ನ್ಯಾಷನಲ್ ಸ್ಟಾರ್ಟ್ಅಪ್ ಡೇ. ಇದು ಕೂಡ ಬಹಳ ಎಕ್ಸಾಮ್ ಅಲ್ಲಿ ಇತ್ತೀಚೆಗೆ ಕೇಳ್ತಾ ಇದ್ದಾರೆ. ರಾಷ್ಟ್ರೀಯ ನವೋದ್ಯಮ ದಿನ ಅಥವಾ ರಾಷ್ಟ್ರೀಯ ಸ್ಟಾರ್ಟ್ಅಪ್ ದಿನ. ಸ್ಟಾರ್ಟ್ಅಪ್ಗಳು ಭಾರತದ ಬೆನ್ನೆಲುಬು ಅಂತ ಪ್ರಧಾನಿ ಅವರು ಹೇಳಿದ್ರು 2022ರಲ್ಲಿ. ನಂತರ 2023ರಲ್ಲಿ ಮೊದಲ ನ್ಯಾಷನಲ್ ಸ್ಟಾರ್ಟ್ಅಪ್ ಡೇ ಅನ್ನು ಆಚರಣೆ ಮಾಡಿದ್ವಿ. 2024ರದ್ದು 2ನೇದಂತ ನನಗನ್ನಿಸ್ತಾ ಇದೆ. ಯಾಕಂದ್ರೆ 2022ರಲ್ಲಿ ಘೋಷಣೆ ಮಾಡಿದ್ರು, 2023ರಲ್ಲಿ ಮೊದಲನೇ ಬಾರಿಗೆ ಆಚರಣೆ ಮಾಡಿದ್ವಿ, 2024ರಲ್ಲಿ 2ನೇ ಬಾರಿಗೆ ಆಚರಣೆ ಮಾಡಿದ್ವಿ ಅಂತ ಅನಿಸ್ತಾ ಇದೆ. ಇಲ್ಲ ಸರ್, 2022ರಲ್ಲಿ ಘೋಷಣೆ ಮಾಡೋದ್ರ ಜೊತೆಗೆ ಅನೌನ್ಸ್ ಮಾಡಿದ್ರು, ಜೊತೆಗೆ ಆಚರಣೆ ಮಾಡಿದ್ರು ಅಂದ್ರೆ 3ನೇದಾಗುತ್ತೆ. ಜನರಲ್ ಆಗಿ ಹುಟ್ಟಿದ ದಿನ ನಾವು ಹುಟ್ಟಿದ ಹಬ್ಬ ಆಚರಿಸಲ್ಲ, ಬದಲಾಗಿ ಹುಟ್ಟಿದ 1 ವರ್ಷದ ನಂತರ ಫಸ್ಟ್ ಬರ್ತ್ಡೇ ಅಂತೀವಿ. ಸೊ ಹಾಗೆ. ಓಕೆ, ಸೊ ಇಲ್ಲಿ ಅದೇನು ಅಷ್ಟು ಕೇಳಲ್ಲ ಅಂತ ಅನ್ಸುತ್ತೆ. ಇಲ್ಲಿ ಥೀಮ್ ಇಂಪಾರ್ಟೆಂಟು. ಓಕೆ, ಸರಿ, ಥೀಮ್ ಏನಿದೆ? ಸ್ಟಾರ್ಟ್ಅಪ್ಸ್ ಕೆಟಲೈಸಿಂಗ್ ದ $1 ಟ್ರಿಲಿಯನ್ ಡಿಜಿಟಲ್ ಎಕಾನಮಿ. ಸೊ ನ್ಯಾಷನಲ್ ಸ್ಟಾರ್ಟ್ಅಪ್ ಡೇ 2024 ಜನವರಿ 16. ಜೊತೆಗೆ ಕೆಲವೊಂದು ವೀಕ್ ಅಂತ ಇರ್ತವೆ. ಅಂದ್ರೆ ವೈಲ್ಡ್ ಲೈಫ್ ವೀಕ್, ಸ್ಟಾರ್ಟ್ಅಪ್ ವೀಕ್ ಅಥವಾ ಟೂರಿಸಂ ವೀಕ್, ಈ ರೀತಿಯಾಗಿ ಪ್ರಮುಖ ವೀಕ್ ಅಂತ ವಾರಗಳನ್ನ ಆಚರಣೆ ಮಾಡ್ತಾರಲ್ವ, ಸಪ್ತಾಹಗಳು ಅಂತ ಕರಿತೀವಿ ಕನ್ನಡದಲ್ಲಿ. ಅಂಥವು ಕೂಡ ಇಂಪಾರ್ಟೆಂಟ್, ಬಹಳ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ.
ಸೊ ಇಲ್ಲಿ ಒಂದು ಅಂಥದ್ದು ಸಿಗ್ತಾ ಇದೆ ನೋಡಿ, ಇನ್ನೋವೇಷನ್ ವೀಕ್, ಸ್ಟಾರ್ಟ್ಅಪ್ ಇಂಡಿಯಾ ಇನ್ನೋವೇಷನ್ ವೀಕ್ 2024 10th to 18th January 2024 ಆಚರಣೆ ಮಾಡಿದ್ರು. ಅದಕ್ಕೋಸ್ಕರ ಇಂಪಾರ್ಟೆಂಟ್ ಇದೆ. ಸೊ ಅದನ್ನು ಕೂಡ ಕವರ್ ಮಾಡೋ ಪ್ರಯತ್ನ ಇದೆ. 2022ರಲ್ಲಿ ಜನವರಿ 16 ಇನ್ನು ಮುಂದೆ ನಾವು ಸ್ಟಾರ್ಟ್ಅಪ್ ಡೇ ಆಗಿ, ರಾಷ್ಟ್ರೀಯ ಸ್ಟಾರ್ಟ್ಅಪ್ ಡೇ ಆಗಿ ಆಚರಣೆ ಮಾಡೋಣ ಅಂತ ಪ್ರಧಾನಿಗಳು ಘೋಷಣೆ ಮಾಡಿದ್ರು. ಆ ಮೂಲಕ ನಮ್ಮ ದೇಶದಲ್ಲಿ ನಾವು ಈಗ 2ನೇ ಸ್ಟಾರ್ಟ್ಅಪ್ ಡೇ ಅನ್ನು ಆಚರಣೆ ಮಾಡಿದ್ವಿ. ಇನ್ನು ಜನವರಿ 21 ದಾಸೋಹ ದಿನ, ಸಿದ್ಧಗಂಗಾ ಶ್ರೀಗಳ ಲಿಂಗೈಕ್ಯರಾಗಿರ್ತಕ್ಕಂಥ ದಿನವಾಗುತ್ತೆ. ಜನವರಿ 21 ಅವರ ಲಿಂಗೈಕ್ಯರಾಗಿರ್ತಕ್ಕಂಥ ದಿನ. ಸೊ ದಾಸೋಹ ದಿನ. ಶ್ರೀ 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 ಶಿವಕುಮಾರ ಸ್ವಾಮೀಜಿಗಳು ಶ್ರೀ ಸಿದ್ಧಗಂಗಾ ಮಠವಾಗುತ್ತೆ. ಡಾಕ್ಟರ್ ಶ್ರೀ 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 ಶಿವಕುಮಾರ ಮಹಾಸ್ವಾಮಿಗಳವರ 5ನೇ ಪುಣ್ಯ ಸಂಸ್ಮರಣೋತ್ಸವ. ಓಕೆ, ಶಿವಕುಮಾರ ಶ್ರೀಗಳ ಪುಣ್ಯ ಸ್ಮರಣೆ ದಾಸೋಹ ದಿನ ಅಂತ. ಸೊ ಆಲ್ರೆಡಿ ನಾವು ಹಿಂದೆ ಕೂಡ ಮಾತಾಡಿದ್ವಿ, ಅದು ಅನೌನ್ಸ್ ಆದಾಗ ಕೂಡ ನೋಡಿದ್ವಿ. ನೆಕ್ಸ್ಟ್ ಜನವರಿ 23 ಪರಾಕ್ರಮ ದಿನ. ತಮ್ಮ ಶೌರ್ಯ ಮತ್ತು ದೇಶಭಕ್ತಿಯಿಂದ ಬ್ರಿಟಿಷ್ ಆಳ್ವಿಕೆಯ ಅಡಿಪಾಯವನ್ನು ಅಲ್ಲಾಡಿಸಿದ್ದ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರಿಗೆ ಗೌರವ ಸಲ್ಲಿಸಲು 2022ರಿಂದ ಪರಾಕ್ರಮ ದಿವಸನ ಪ್ರತಿ ವರ್ಷ ಆಚರಣೆ ಮಾಡ್ತಾ ಬರ್ತಾ ಇದ್ದೀವಿ. 2022 ಸುಭಾಷ್ ಚಂದ್ರ ಬೋಸ್ ಅವರ 125ನೇ ಜನ್ಮದಿನ ಗಮನಿಸಬೇಕು. 2023 126, 2024 ಈಗ 127ನೇ ಜನ್ಮದಿನಾಚರಣೆ ಮತ್ತು ಪರಾಕ್ರಮ ದಿವಸ. ಓಕೆ, ಜನವರಿ 23 ಪರಾಕ್ರಮ್ ದಿವಸ್. ಸೊ ಯಾರ ಒಂದು ಜನ್ಮದಿನ ಅಂದ್ರೆ ಸುಭಾಷ್ ಚಂದ್ರ ಬೋಸ್ ಅವರ ಜನ್ಮದಿನ. ಓಕೆ, ಅವ್ರ ಬಗ್ಗೆ ಒಂದಷ್ಟು ಡೀಟೇಲ್ಸ್ ಕೂಡ ಇಲ್ಲಿದೆ, ಗಮನಿಸಬೇಕು. ಅವರು ಯಾವ ಒಂದು ಸಂದರ್ಭದಲ್ಲಿ INCಯ ಚೇರ್ಮನ್ ಆಗಿದ್ರು ಅಂತ ಅಲ್ವಾ, ಪ್ರೆಸಿಡೆಂಟ್ ಆಫ್ ದ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್. ಗಮನಿಸಬೇಕು. 1938ರಿಂದ 1939ವರೆಗೂ ಇಂಡಿಯನ್ ನ್ಯಾಷನಲ್ ಆರ್ಮಿ INAದ ಲೀಡರ್ ಕೂಡ ಆಗಿದ್ರು. ಓಕೆ, ಮತ್ತಷ್ಟು ಡೀಟೇಲ್ಸ್ ಅಂದರೆ ಸೊ ಅಷ್ಟು ತಿಳ್ಕೊಳ್ಳಿ. ಅವರು ಯಾವ ಒಂದು ಅಸೈನ್ಮೆಂಟ್, ಮತ್ತೊಂದು ಅಸೈನ್ಮೆಂಟು, ಸುಭಾಷ್ ಚಂದ್ರ ಬೋಸ್ ಅವರು ಯಾವ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರಾಗಿದ್ರು ಅಂತ ಅಲ್ವಾ. ಸೊ ನಿಮಗೆ ಅಸೈನ್ಮೆಂಟ್ ಇದು ಹೆಂಗಂದ್ರೆ, ಟೀಚರ್ಗಳು ನಮಗೆ ಗೊತ್ತಿಲ್ಲ ಅಂದ್ರೆ ಸ್ಟೂಡೆಂಟ್ಗಳಿಗೆ ಅಸೈನ್ಮೆಂಟ್ ಕೊಟ್ಬಿಡೋದು. ನಾನು ಹಂಗೆ ಮಾಡೋದು. ಸೊ ಇದು ನೀವೇ ಅಸೈನ್ಮೆಂಟ್ ಅನ್ಕೊಂಡ್ಬಿಟ್ರಿ, ಯಾಕಂದ್ರೆ ನೀವು ತಿಳ್ಕೊಬೇಕು, ಎಕ್ಸಾಮ್ ಬರೆಯೋರು ನೀವು, ನಾನಲ್ವಲ್ಲ. ಸೊ ಹಾಗಾಗಿ ಸುಭಾಷ್ ಚಂದ್ರ ಬೋಸ್ ಅವರು ಯಾವ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರಾಗಿದ್ರು, ಕಮೆಂಟ್ ಮೂಲಕ ತಿಳಿಸಿ. ಇನ್ನು ಜನವರಿ 24 ನ್ಯಾಷನಲ್ ಗರ್ಲ್ ಚೈಲ್ಡ್ ಡೇ, ರಾಷ್ಟ್ರೀಯ ಹೆಣ್ಣು ಮಗುವಿನ ದಿನ. ಹೆಣ್ಣು ಮಕ್ಕಳ ಹಕ್ಕುಗಳ ಬಗ್ಗೆ ಜಾಗೃತಿಯನ್ನು ಮೂಡಿಸಬೇಕು. ಅವರು ತಮ್ಮ ಜೀವನದಲ್ಲಿ ಎದುರಿಸುತ್ತಿರುವ ಅಸಮಾನತೆಗಳನ್ನು ತೊಡೆದೋಡಿಸಬೇಕು. ಆ ಮೂಲಕ ದೇಶದಲ್ಲಿ ಲಿಂಗ ಸಮಾನತೆಯನ್ನು ತರಬೇಕನ್ನೋ ಉದ್ದೇಶದಿಂದ ಜನವರಿ 24 ಪ್ರತಿ ವರ್ಷ ನಾವು ರಾಷ್ಟ್ರೀಯ ಹೆಣ್ಣು ಮಗುವಿನ ದಿನ ಅಂತ ಆಚರಣೆ ಮಾಡ್ತೀವಿ. ಸೊ ಜನವರಿ 24 ನ್ಯಾಷನಲ್ ಗರ್ಲ್ ಚೈಲ್ಡ್ ಡೇ ಆದರೆ ಅಕ್ಟೋಬರ್ 11 ಇಂಟರ್ನ್ಯಾಷನಲ್ ಗರ್ಲ್ ಚೈಲ್ಡ್ ಡೇ. ಗಮನಿಸಬೇಕು. ಇನ್ನು ಪ್ರತಿ ವರ್ಷ ಅದರ ಥೀಮ್ ಯಾವುದು ಅಂತ ಇಲ್ಲಿ ಅಪ್ಡೇಟ್ ಮಾಡ್ತಾ ಇದ್ದೀನಿ. ಈ ವರ್ಷ 2024 ಥೀಮು ಡಿಜಿಟಲ್ ಜನರೇಷನ್, ಅವರ್ ಜನರೇಷನ್, ಅವರ್ ಟೈಮ್ ಈಸ್ ನೌ, ಅವರ್ ರೈಟ್ಸ್, ಅವರ್ ಫ್ಯೂಚರ್ ಎನ್ನುವುದು ಜನವರಿ 24 ನ್ಯಾಷನಲ್ ಗರ್ಲ್ ಚೈಲ್ಡ್ ಡೇ ಅಥವಾ ರಾಷ್ಟ್ರೀಯ ಹೆಣ್ಣು ಮಗುವಿನ ದಿನದ ಥೀಮ್ ಆಗುತ್ತೆ. ಓಕೆ, ಗಮನಿಸಬೇಕು. ಜನವರಿ 25 ನ್ಯಾಷನಲ್ ವೋಟರ್ಸ್ ಡೇ. ಇದಂತೂ ಬಹಳ ಇಂಪಾರ್ಟೆಂಟ್, ಬಹಳ ಎಕ್ಸಾಮ್ ಅಲ್ಲಿ ಕೇಳಿದರೆ, ರಾಷ್ಟ್ರೀಯ ಮತದಾರರ ದಿನ. ನಮ್ಮ ಭಾರತೀಯ ಚುನಾವಣಾ ಆಯೋಗ, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ 1950 25 ಜನವರಿ ಎಂದು ಸ್ಥಾಪನೆಯಾಗಿತ್ತು. ಅದರ ಸ್ಥಾಪನೆಯ ದಿನಾಂಕವನ್ನ ನಾವು 2011ರಿಂದ ರಾಷ್ಟ್ರೀಯ ಮತದಾರರ ದಿನ ಅಂತ ಆಚರಣೆ ಮಾಡ್ತಾ ಬರ್ತಾ ಇದ್ದೀವಿ. ಯಾವಾಗಿಂದ ಅನ್ನೋದು ಕೂಡ ಇಂಪಾರ್ಟೆಂಟು. ಮತ್ತು ಈ ವರ್ಷ 14ನೇ ರಾಷ್ಟ್ರೀಯ ಮತದಾನದ ದಿನಾಚರಣೆ, ಮತದಾರರ ದಿನಾಚರಣೆ 25 ಜನವರಿ 2024. ಓಕೆ, ರಾಜಕೀಯ ಪ್ರಕ್ರಿಯೆಯಲ್ಲಿ ಭಾಗವಹಿಸಲು ಹೆಚ್ಚಿನ ಯುವ ಮತದಾರರನ್ನ ಪ್ರೋತ್ಸಾಹಿಸುವ ಸಲುವಾಗಿ ಪ್ರತಿ ವರ್ಷ ಜನವರಿ 25 ನಾವು 2011ರಿಂದ ರಾಷ್ಟ್ರೀಯ ಮತದಾರರ ದಿನ ಅಂತ ಆಚರಣೆ ಮಾಡ್ತಾ ಬರ್ತಾ ಇದೀವಿ. 2023ರ ಥೀಮ್ ಏನಾಗಿತ್ತು ಅಂದ್ರೆ, ನಥಿಂಗ್ ಲೈಕ್ ಐ ವೋಟಿಂಗ್, ಐ ವೋಟ್ ಫಾರ್ ಶೂರ್. 2024ರ ಥೀಮ್ ಕೂಡ ಅದೇ ಅನ್ಸುತ್ತೆ, ಯಾಕಂದ್ರೆ ಯಾವುದೋ ಅಪ್ಡೇಟ್ ಆಗಿ ಬಂದಿರಲಿಲ್ಲ. ಸೊ ಮೋಸ್ಟ್ಲಿ ನಥಿಂಗ್ ಲೈಕ್ ವೋಟಿಂಗ್ ಐ ವೋಟ್ ಫಾರ್ ಶೂರ್ ಅನ್ನುವುದೇ 2024ರ ಥೀಮನ್ನು ಕಂಟಿನ್ಯೂ ಮಾಡಿದ್ದಾರೆ ಅನ್ಸುತ್ತೆ. ಇಲ್ಲ ಸರ್ ಚೇಂಜ್ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ. ಓಕೆ, ಸರಿ.
ಇನ್ನು ಜನವರಿ 26 ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಜಯಂತಿ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಜಯಂತಿ ಸಂಗೊಳ್ಳಿ ರಾಯಣ್ಣವರ ಮರಣ ಸ್ಮರಣೋತ್ಸವವಾಗುತ್ತೆ. ಓಕೆ, ಸೊ 26 ಜನವರಿ 1831 ಕೇವಲ ತಮ್ಮ 33ನೇ ವಯಸ್ಸಿನಲ್ಲಿಯೇ ರಾಯಣ್ಣರವರು ಮರಣವನ್ನು ಹೊಂತಾರೆ. ಸೊ ಅವರ ಮರಣ ದಿನ 26 ಜನವರಿ ಕಾಕತಾಳೀಯವೆಂಬಂತೆ ನಮ್ಮ ದೇಶದ ಗಣರಾಜ್ಯೋತ್ಸವ ದಿನವೂ ಕೂಡ. ಅದೇ ರೀತಿಯಾಗಿ ಸಂಗೊಳ್ಳಿ ರಾಯಣ್ಣರವರ ಜನ್ಮದಿನ 15 ಆಗಸ್ಟ್ ಅಂದೇ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದಿತ್ತು. ಅವರು 15 ಆಗಸ್ಟ್ 1798 ಜನಿಸಿದ್ರು ಅನ್ನೋದನ್ನ ಗಮನಿಸೋಣ. ಓಕೆ, ಸೊ ಇಲ್ಲಿ ಮರಣ ಸ್ಮರಣೋತ್ಸವ ಅಲ್ಲ, ಜಯಂತಿ ಅಂದ್ರೆ ಇಲ್ಲಿ ಅವರ ಜನ್ಮ ಸ್ಮರಣೋತ್ಸವ ಆಗುತ್ತೆ. ಕರೆಕ್ಟ್, ಇಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗಿದೆ, ಗಮನಿಸಬೇಕು. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಮರಣ ಸ್ಮರಣೋತ್ಸವ ಆಗಿತ್ತು, ಯಾಕಂದ್ರೆ ಜನವರಿ 26 ಅನ್ನೋದು ಅವರ ಮರಣ ಸ್ಮರಣೋತ್ಸವ. ಕರೆಕ್ಟು. 15 ಆಗಸ್ಟು ಅವರ ಜನ್ಮದಿನ. ಆಕ್ಚುಲಿ ಇಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಮರಣ ಸ್ಮರಣೋತ್ಸವ ಅಂತ ಆಗ್ಬೇಕಾಗಿತ್ತು ಅಲ್ವಾ. ಸೊ ಹಾಗಾಗಿ ಸ್ವಲ್ಪ ಮಿಸ್ಟೇಕ್ ಆಗಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಇನ್ನು ಬ್ರಿಟಿಷರ ವಿರುದ್ಧ ಹೋರಾಡಿದ ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಒಬ್ಬರಾಗಿದ್ರು ಕಿತ್ತೂರು ಚೆನ್ನಮ್ಮನ ಬಲಗೈ ಬಂಟರು ಕೂಡ ಸಂಗೊಳ್ಳಿ ರಾಯಣ್ಣ ಆಗಿದ್ದ. ಮತ್ತು ನಮ್ಮ ರಾಜ್ಯ ಸರ್ಕಾರ ರಾಯಣ್ಣನ ಒಂದು ಸಾಧನೆಯನ್ನ ಗುರುತಿಸಲು ರಾಯಣ್ಣನ ಹೆಸರಿನಲ್ಲಿ ಸ್ವತಂತ್ರ ಹೋರಾಟಗಾರರಿಗೆ 2013ರಿಂದ ಸಂಗೊಳ್ಳಿ ರಾಯಣ್ಣ ಪ್ರಶಸ್ತಿಯನ್ನ ನೀಡ್ತಾ ಬರ್ತಾ ಇದೆ. 5 ಲಕ್ಷ ರೂಪಾಯಿ ಪ್ರೈಸ್ ಮನಿ ಕೂಡ ಇದೆ. ಕನ್ನಡ ನಾಡಿನ ನೆಲದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ ಹುತಾತ್ಮನಾದ ಕೆಚ್ಚೆದೆ ಗಂಡುಗಲಿ ಸಂಗೊಳ್ಳಿ ರಾಯಣ್ಣನ ಹೆಸರಿನಲ್ಲಿ ಕನ್ನಡ ನಾಡಿನ ನೆಲ, ಜಲ, ಭಾಷೆ, ಸಂಸ್ಕೃತಿಗಾಗಿ ನಿಸ್ವಾರ್ಥದಿಂದ ಹೋರಾಡಿದವರನ್ನು ಗುರುತಿಸಿ ಪ್ರತಿ ವರ್ಷವೂ ಒಬ್ಬರಿಗೆ ಸಂಗೊಳ್ಳಿ ರಾಯಣ್ಣ ಪ್ರಶಸ್ತಿಯನ್ನ ನೀಡ್ತಾ ಬರ್ತಾ ಇದ್ದಾರೆ. 2020-21 ಕೆ ಮರಳುಸಿದ್ದಪ್ಪನವರಿಗೆ, 21-22 ಹಸನ್ ನೈಮ್ ಸುರಕೋಡಾರವರಿಗೆ, 22-23 ಕೆ ರಾಮಯ್ಯರವರಿಗೆ, 23-24 ವೀರಸಂಗಯ್ಯ ಬಳ್ಳಾರಿರವರಿಗೆ ನೀಡಲಾಗಿತ್ತು. ಇತ್ತೀಚೆಗೆ ಈ ಪ್ರಶಸ್ತಿಗಳನ್ನ ಮಾನ್ಯ ಮುಖ್ಯಮಂತ್ರಿಗಳು ಪ್ರದಾನ ಕೂಡ ಮಾಡಿದ್ರು. ಸಂಗೊಳ್ಳಿ ರಾಯಣ್ಣ ಜನನ 15 ಆಗಸ್ಟ್ 1798. ಓಕೆ, ಗಮನಿಸಬೇಕು ಇದು. ಇನ್ನು ಖಾನಾಪುರ ತಾಲೂಕಿನ ಒಂದು ಗ್ರಾಮ ನಂದಗಡ ಆಗುತ್ತೆ. ಆ ನಂದಗಡದಲ್ಲಿ ಸಂಗೊಳ್ಳಿ ರಾಯಣ್ಣನನ್ನ ಕೇವಲ ತನ್ನ 33ನೇ ವಯಸ್ಸಿನಲ್ಲಿ 26 ಜನವರಿ 1831 ಗಲ್ಲಿಗೇರಿಸ್ತಾರೆ. ಸೊ ಆತನ ಸಮಾಧಿ ಸ್ಥಳವೂ ಕೂಡ ಇಲ್ಲಿ ಕಾಣಬಹುದು. ಸರಿ, ನೆಕ್ಸ್ಟ್ ಜನವರಿ 26 ರಿಪಬ್ಲಿಕ್ ಡೇ, ಗಣರಾಜ್ಯೋತ್ಸವ. 26 ಜನವರಿ 1950 ಭಾರತದಲ್ಲಿ ಸಂವಿಧಾನ ಜಾರಿಗೆ ಬರುತ್ತೆ. ಆ ದಿನವನ್ನ ಪ್ರತಿ ವರ್ಷ ನಾವು ರಿಪಬ್ಲಿಕ್ ಡೇ ಆಗಿ ಆಚರಣೆ ಮಾಡ್ತೀವಿ. ಸೊ ಈ ವರ್ಷ ಯಾರು ಅತಿಥಿಯಾಗಿ ಬಂದಿದ್ರು ಅನ್ನೋದು ಇಂಪಾರ್ಟೆಂಟ್ ಪಾಯಿಂಟ್ ಆಗುತ್ತೆ. ಸೊ ಫ್ರಾನ್ಸ್ ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರಾನ್ ಅವರು ಜನವರಿ 26 ನಮ್ಮ 75ನೇ ಗಣರಾಜ್ಯೋತ್ಸವಕ್ಕೆ ಅತಿಥಿಗಳಾಗಿ ಬಂದಿದ್ರು. ಇಮ್ಯಾನ್ಯುಯಲ್ ಮ್ಯಾಕ್ರಾನ್ ಫ್ರಾನ್ಸ್ ಅಧ್ಯಕ್ಷರು. ಇನ್ನು ಇದರ ಬಗ್ಗೆ ಆಲ್ರೆಡಿ ಮಾತಾಡಿದ್ವಿ ನಾವು. ವಿದೇಶಿ ಮುಖ್ಯ ಅತಿಥಿಗಳಿಲ್ಲದೆ 5 ಬಾರಿ ಭಾರತದಲ್ಲಿ ಗಣರಾಜ್ಯೋತ್ಸವವು ನಡೆದಿದೆ. 1952, 53, 66, 2021 ಮತ್ತು 22. ಓಕೆ, ಬೇರೆ ಬೇರೆ ಕಾರಣಗಳಿಂದ ಕೋವಿಡ್ ಮೇಜರ್ ರೀಸನ್ ಆಗಿತ್ತು. ಇನ್ನು 23ರಲ್ಲಿ ಈಜಿಪ್ಟ್ ಅಧ್ಯಕ್ಷ ಅಬ್ದುಲ್ ಫತಾಹ್ ಎಲ್-ಸಿಸಿ ರವರು ಮುಖ್ಯ ಅತಿಥಿಗಳಾಗಿದ್ದರು. 24ರಲ್ಲಿ ಫ್ರಾನ್ಸ್ ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರಾನ್ ಅವರು ಬಂದಿದ್ರು. ಓಕೆ, ಇನ್ನು ಜನವರಿ 30 ಮತ್ತು 23 ಮಾರ್ಚ್ ವಿಶೇಷ ದಿನ. ನಾವು ಮಾರ್ಟರಿಸ್ ಡೇ ಅಥವಾ ಶಹೀದ್ ದಿವಸ್ ಅಂತ ಕರಿತೀವಿ, ಹುತಾತ್ಮರ ದಿನ ಅಂತ ಕನ್ನಡದಲ್ಲಿ. ಮಹಾತ್ಮ ಗಾಂಧಿ ಮತ್ತು ಭಾರತದ 3 ಕ್ರಾಂತಿಕಾರಿಗಳ ತ್ಯಾಗದ ನೆನಪಿಗಾಗಿ ಪ್ರತಿ ವರ್ಷ ನಾವು ಜನವರಿ 30 ಹುತಾತ್ಮರ ದಿನ ಅಥವಾ ಶಹೀದ್ ದಿವಸ್ ಅಂತ ಕರಿತೀವಿ. ಸ್ವತಂತ್ರ ಹೋರಾಟಕ್ಕಾಗಿ ಮಡಿದವರ ನೆನಪಿಗಾಗಿ ಜನವರಿ 30 ಪ್ರಮುಖವಾಗಿ ಮಹಾತ್ಮ ಗಾಂಧೀಜಿಯವರ ಒಂದು ಮರಣ ದಿನವೂ ಕೂಡ ಆಗುತ್ತೆ. ಜನವರಿ 30, 1948 ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ನಾಥುರಾಮ್ ಗೋಡ್ಸೆಯಿಂದ ಬಿರ್ಲಾ ಹೌಸ್ನಲ್ಲಿ ಸಂಜೆಯ ಪ್ರಾರ್ಥನೆಯ ಸಮಯದಲ್ಲಿ ಹತ್ಯೆಗೀಡಾಗ್ತಾರೆ. ಸೊ ಅವರ ಒಂದು ಮರಣ ವಾರ್ಷಿಕೋತ್ಸವ ಜನವರಿ 30 ಶಹೀದ್ ದಿವಸ್ ಅಥವಾ ಹುತಾತ್ಮರ ದಿನ. ಅದೊಂದೇ ಅಲ್ಲ, 23 ಮಾರ್ಚ್ ಅಂದು ಭಾರತದ 3 ಕ್ರಾಂತಿಕಾರಿಗಳು ಭಗತ್ ಸಿಂಗ್, ರಾಜಗುರು ಮತ್ತು ಸುಖದೇವ್ ಅವರನ್ನ ಗಲ್ಲಿಗೇರಿಸ್ತಾರೆ ಅಲ್ವಾ. ಸೊ ಆ ದಿನವೂ ಕೂಡ ನಾವು ಶಹೀದ್ ದಿವಸ್ ಅಂತ ಆಚರಣೆ ಮಾಡ್ತೀವಿ. ಸೊ ಜನವರಿ 30, 23 ಮಾರ್ಚ್. ಸೊ ರಾಜ್ಗುರು, ಭಗತ್ ಸಿಂಗ್ ಮತ್ತು ಸುಖದೇವ್ 23 ಮಾರ್ಚ್. ಮತ್ತು ಜನವರಿ 28 ಈ ಸಲ ಜನರಲ್ ಆಗಿ ಲಾಸ್ಟ್ ಸಂಡೇ ಆಫ್ ದ ಜನವರಿ ಮಂತ್. ಸೊ ಅದನ್ನ ವರ್ಲ್ಡ್ ಲೆಪ್ರಸಿ ಡೇ ಅಥವಾ ಆನ್ಸೆನ್ಸ್ ಡಿಸೀಸ್ ಅಂತ ಕರಿತೀವಿ, ವಿಶ್ವ ಕುಷ್ಠರೋಗ ದಿನ ಅಲ್ವಾ. ಸೊ ಪ್ರಪಂಚದಲ್ಲಿ ಕುಷ್ಠರೋಗದ
ಲಕ್ಷಣಗಳನ್ನು ಒಡೆದೋಡಿಸ್ಬೇಕನ್ನೋ ಉದ್ದೇಶದಿಂದ ಪ್ರತಿ ವರ್ಷದ ಜನವರಿ ತಿಂಗಳ ಕೊನೆಯ ಭಾನುವಾರದಂದು ವಿಶ್ವ ಕುಷ್ಠರೋಗ ದಿನವನ್ನ ಆಚರಣೆ ಮಾಡ್ತೀವಿ, ವರ್ಲ್ಡ್ ಲೆಪ್ರಸಿ ಡೇ. ಈ ವರ್ಷದ ಥೀಮು ಬೀಟ್ ಲೆಪ್ರಸಿ. ಸೊ ಬೀಟ್ ಲೆಪ್ರಸಿ ಗಮನಿಸಬೇಕು. ಇನ್ನು ಒಂದು ಪ್ರಶ್ನೆ ಬಂದಿತ್ತು ಸಿವಿಲ್ PC 24/2021 16ನೇ ಪ್ರಶ್ನೆಯಲ್ಲಿತ್ತು, ಯಾವ ರೋಗವನ್ನ ಆನ್ಸೆನ್ಸ್ ರೋಗ, ಆನ್ಸೆನ್ ಡಿಸೀಸ್ ಅಂತ ಕರೀತಾರೆ. ಅಂದ್ರೆ ಕಾಲರ, ಬುದ್ಧಿಮಾಂದ್ಯತೆ, ಕುಷ್ಠರೋಗ, ಕ್ಯಾನ್ಸರ್ ಅಂದ್ರೆ ಸೊ ಕುಷ್ಠರೋಗ ಅಥವಾ ಲೆಪ್ರಸಿ ಆಗಿತ್ತು. ಸೊ ಈ ಒಂದು ಆನ್ಸೆನ್ ಕಾಯಿಲೆ ಮೈಕ್ರೋ ಬ್ಯಾಕ್ಟೀರಿಯಂ ಲೆಪ್ರೆ ಎಂಬ ನಿಧಾನವಾಗಿ ಬೆಳೆಯುವ ಬ್ಯಾಕ್ಟೀರಿಯಾದಿಂದ ಉಂಟಾಗುವ ಸೋಂಕಾಗುತ್ತೆ. ಇದು ನರಗಳು, ಚರ್ಮ, ಕಣ್ಣುಗಳು, ಮೂಗಿನ ಲೋಳೆ ಪೊರೆಯ ಮೇಲೆ ಪರಿಣಾಮ ಬೀರಬಹುದು ಅಂತ ಹೇಳ್ತಾರೆ. ಸೊ ಗೆರಾರ್ಡ್ ಎನ್ರಿಕ್ ಆರ್ಮಿಯೋರ್ ಆನ್ಸೆನ್ ವಾಸ್ ಎ ನಾರ್ವೇಜಿಯನ್ ಫಿಸಿಷಿಯನ್ ರಿಮೆಂಬರ್ಡ್ ಫಾರ್ ಹಿಸ್ ಐಡೆಂಟಿಫಿಕೇಶನ್ ಆಫ್ ದ ಬ್ಯಾಕ್ಟೀರಿಯಂ ಮೈಕೋಬ್ಯಾಕ್ಟೀರಿಯಂ ಲೆಪ್ರೆ ಇನ್ 1973. ಇದೇ ಲೆಪ್ರೆಸಿಗೆ, ಕುಷ್ಠರೋಗಕ್ಕೆ ಕಾರಣವಾಗುತ್ತೆ ಅಂತ ಆನ್ಸೆನ್ ಅವರು ಕಂಡುಹಿಡ್ತಾರೆ ಮೈಕೋಬ್ಯಾಕ್ಟೀರಿಯಂ ಲೆಪ್ರೆಯನ್ನ. ಸೊ ಅದಾದ ನಂತರ ಅದನ್ನ ಆನ್ಸೆನ್ ಡಿಸೀಸ್ ಅಂತ ಕೂಡ ಕರೀತಾರೆ. ಸೊ ಈ ರೀತಿಯಾಗಿ ಇತ್ತು. ಇವತ್ತು ಪ್ರಪಂಚದಿಂದ ಒಡೆದೋಡಿಸ್ಬೇಕನ್ನೋ ಉದ್ದೇಶದಿಂದ ಪ್ರತಿ ವರ್ಷ ನಾವು ಆಯಾ ವರ್ಷದ ಜನವರಿ ತಿಂಗಳ ಕೊನೆಯ ಭಾನುವಾರದಂದು ವಿಶ್ವ ಕುಷ್ಠರೋಗ ದಿನ ಅಂತ ಆಚರಣೆ ಮಾಡ್ತೀವಿ. ಓಕೆ, ಸೊ ಒಟ್ಟಾರೆಯಾಗಿ ಎಲ್ಲ ಒಂದು ಡೇಸ್ ಅಂಡ್ ಥೀಮ್ಸ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥವು ಜನವರಿದು. ಸೊ ಎಲ್ಲವನ್ನ ಒಂದು ಅರ್ಧ ಗಂಟೆಯಲ್ಲಿ ಕಟ್ಟಿಕೊಡೋ ಪ್ರಯತ್ನ ಆಗಿದೆ. ಇದೇ ರೀತಿಯಾಗಿ ಒಂದು 20 ನಿಮಿಷ ಆಗ್ಬೋದು, ಅರ್ಧ ಗಂಟೆ ಆಗ್ಬೋದು, ಬೇರೆ ಬೇರೆ ವಿಚಾರಗಳನ್ನ ತಿಳಿಸ್ತಕ್ಕಂಥ ಪ್ರಯತ್ನ ನಂದು ಕೂಡ ಆಗುತ್ತೆ. ಸೊ ಅದೆಲ್ಲವನ್ನ ಆಲ್ರೆಡಿ ಸಾಕಷ್ಟು ಅಸೈನ್ಮೆಂಟ್ ಕೊಟ್ಟಿದ್ದೀನಿ. ಸೊ ಅವೆಲ್ಲವನ್ನ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ, ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಸೂಪರ್ ಥ್ಯಾಂಕ್ಸ್ ಸಮರ್ ಸರ್ಗೆ ಜಾಯ್ನ್ ಆಗೋ ಮೂಲಕ ನನ್ನ ಮತ್ತಷ್ಟು ವರ್ಕಿಗೆ ನಿಮ್ಮ ಸಹಕಾರವನ್ನು ನೀಡ್ತೀರಾ ಅಂತ ಭಾವಿಸ್ತಾ, ಸೊ ಈ PDF ಅನ್ನ ಆದಷ್ಟು ಬೇಗ ಟೆಲಿಗ್ರಾಮ್ ಚಾನಲಲ್ಲಿ ಹಾಕ್ತೀನಿ. ಸೊ ಯಾರು ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿಲ್ಲ, ಜಾಯ್ನ್ ಆಗೋ ಮೂಲಕ ಸೊ ಎಲ್ಲ ಒಂದು ಏನು ನನ್ನ ವರ್ಕನ್ನು ನೀವು ಸದುಪಯೋಗ ಪಡಿಸ್ಕೊಳ್ಬೋದು ಅಂತ ಹೇಳ್ತಾ, ಸೊ ಹೇಗನ್ನಿಸ್ತು ಅಂತ ಹೇಳಿ. ಒಟ್ಟಾರೆಯಾಗಿದೆ ಕ್ಲಾಸ್ ನಂಬರ್ 476 ಆಗಿತ್ತು. ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿರ್ತಕ್ಕಂಥ ಎಲ್ರಿಗೂ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಅಂತ ಹೇಳ್ತಾ ಥ್ಯಾಂಕ್ ಯು.